ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವು ನಮ್ಮ ಕೃಷಿ ಭೂಮಿ ಮೇಲೆ ಎಷ್ಟೊಂದು ಹೂಡಿಕೆ ಮಾಡ್ತೀವಿ ಅಲ್ವಾ? ಲಕ್ಷಗಟ್ಲೆ ಹಣ, ಗಿಡಗಳು, ಗೊಬ್ಬರ, ನಮ್ಮ ಶ್ರಮ ಹೀಗೆ ಎಲ್ಲವನ್ನೂ ಹಾಕಿರ್ತೀವಿ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಒಂದೇ ರಾತ್ರಿಯಲ್ಲಿ ಹಾಳಾಗದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಬನ್ನಿ, ಇವತ್ತು ತೋಟಕ್ಕೆ ಜೀವನ ಪೂರ್ತಿ ಭದ್ರತೆ ಕೊಡುವ ಒಂದು ವಿಧಾನದ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಬೆಳೆಸಿದ ಬೆಳೆ ಒಂದೇ ರಾತ್ರಿಯಲ್ಲಿ ನಾಶ ಆಗ್ಬಿಡ್ಬೋದಾ? ಖಂಡಿತ ಆಗ್ಬೋದು. ಕಾಡು ಪ್ರಾಣಿಗಳು, ಜಾನುವಾರುಗಳು, ಕೆಲವೊಮ್ಮೆ ಬೇರೆ ಯಾರಾದರೂ ಅತಿಕ್ರಮಣ ಮಾಡಿ ನಮ್ಮ ಇಡೀ ಶ್ರಮವನ್ನೇ ಹಾಳ್ಮಾಡ್ಬಿಡ್ಬೋದು. ಹಾಗಾಗೋಕ್ಕೆ ಕಾರಣ ಏನು ಗೊತ್ತಾ? ಒಂದೇ ಒಂದು ಕಾರಣ: ಸರಿಯಾದ ಬೇಲಿ ಇಲ್ಲದಿರೋದು. ಹೌದು, ಒಂದು ಒಳ್ಳೆ ಬೇಲಿ ಇಲ್ಲದೆ ಕೃಷಿ ಶುರು ಮಾಡಿದ್ರೆ ಮುಂದೆ ಯಾವುದಾದ್ರೂ ಒಂದು ದಿನ ದೊಡ್ಡ ನಷ್ಟ ಅನುಭವಿಸಬೇಕಾಗ್ಬೋದು. ನಮ್ಮ ಇಡೀ ಪರಿಶ್ರಮ ವ್ಯರ್ಥವಾಗೋಕೆ ಇದೊಂದೇ ಕಾರಣ ಸಾಕು. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ನಾನಿವತ್ತು ಹೇಳೋಕ್ ಹೊರಟಿರೋದು ಒಂದು ಹೈಬ್ರಿಡ್ ಸಿಸ್ಟಮ್ ಬಗ್ಗೆ. ಅಂದ್ರೆ ಮುಳ್ಳುತಂತಿ ಬೇಲಿ ಜತೆಗೆ ಜೀವಂತ ಬೇಲಿಯ ಒಂದು ಕಾಂಬಿನೇಷನ್. ಇವೆರಡೂ ಸೇರ್ಕೊಂಡ್ರೆ ಜೀವನ ಪೂರ್ತಿ ತೋಟಕ್ಕೆ ರಕ್ಷಣೆ ಗ್ಯಾರಂಟಿ. ಸರಿ, ಬನ್ನಿ ಹಾಗಾದ್ರೆ ಈ ಬೇಲಿ ನಿರ್ಮಾಣದ ಲೆಕ್ಕಾಚಾರದಿಂದ ಶುರು ಮಾಡೋಣ. 1 ಎಕರೆ ಜಾಗಕ್ಕೆ ಏನೇನು ಎಷ್ಟೆಷ್ಟು ಬೇಕು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. 1 ಎಕರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 43,560 ಚದರ ಅಡಿ. ಈ ನಂಬರ್ ಯಾಕೆ ಮುಖ್ಯ ಅಂದ್ರೆ ನಮ್ಮ ಪ್ಲಾನಿಂಗ್ ಶುರುವಾಗೋದೇ ಇಲ್ಲಿಂದ. ಈಗ ಲೆಕ್ಕಾಚಾರ ಸುಲಭ ಆಗ್ಲಿ ಅಂತ ಈ ಜಾಗವನ್ನೊಂದು ಚೌಕ ಅಂತ ಅಂದುಕೊಂಡ್ರೆ ಒಂದೊಂದು ಬದಿಯ ಉದ್ದನೂ ಸುಮಾರು 208 ಅಡಿ ಇರತ್ತೆ. ಅಂದ್ರೆ 4 ಬದಿಗಳನ್ನ ಸೇರಿಸಿದ್ರೆ ನಮಗೆ ಬೇಲಿ ಹಾಕಬೇಕಾಗಿರೋ ಒಟ್ಟು ಜಾಗದ ಉದ್ದ ಎಷ್ಟೋ? ಸುಮಾರು 835 ಅಡಿ. ನಮ್ಮ ಮುಂದಿನ ಎಲ್ಲಾ ಲೆಕ್ಕಕ್ಕೂ ಇದೇ ಆಧಾರ. ಸರಿ, ಲೆಕ್ಕಾಚಾರ ಆಯ್ತು. ಈಗ ಬೇಲಿಯ ಅಡಿಪಾಯಕ್ಕೆ ಬರೋಣ. ಅಂದ್ರೆ ಕಂಬ ಮತ್ತೆ ತಂತಿ ಇದನ್ನ ಸರಿಯಾಗಿ ಮಾಡಿದ್ರೇನೆ ಬೇಲಿ ಸ್ಟ್ರಾಂಗ್ ಆಗಿರೋದು. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ? 6-7 ಅಡಿಗೆ ಒಂದೊಂದು ಕಂಬ ಹಾಕ್ತಾರೆ. ಆದ್ರೆ ನಮ್ಮ ವಿಧಾನ ಸ್ವಲ್ಪ ಬೇರೆ. ನಾವು 15 ಅಡಿಗೆ ಒಂದೇ ಕಂಬ ಹಾಕೋದು. ಯಾಕೆ ಗೊತ್ತಾ? ಇದರಿಂದ ಕಂಬಗಳ ಖರ್ಚು ಗಣನೀಯವಾಗಿ ಕಮ್ಮಿಯಾಗುತ್ತೆ, ಆದ್ರೆ ಸರಿಯಾದ ಸಪೋರ್ಟ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಒಟ್ಟು ಎಷ್ಟು ಕಂಬಗಳು ಬೇಕು? ಬನ್ನಿ ಲೆಕ್ಕ ಹಾಕೋಣ. 835 ಅಡಿ ಉದ್ದಕ್ಕೆ 15 ಅಡಿಗೊಂದರಂತೆ ಹಾಕಿದ್ರೆ ಸುಮಾರು 57 ಕಂಬಗಳು ಬೇಕು. ಆಮೇಲೆ 4 ಮೂಲೆಗಳಿಗೂ ಸಪೋರ್ಟ್ ಬೇಕಲ್ವಾ? ಅದಕ್ಕೆ ಪ್ರತಿ ಮೂಲೆಗೆ 2, ಅಂದ್ರೆ ಒಟ್ಟು 8 ಕಂಬಗಳು. ಇಷ್ಟೇ ಅಲ್ಲ, ಬೇಲಿ ಇನ್ನೂ ಸ್ಟ್ರಾಂಗ್ ಆಗ್ಲಿ ಅಂತ ಪ್ರತಿ 75 ಅಡಿಗೊಮ್ಮೆ ಒಂದೊಂದು ಮಿಡ್ ಸಪೋರ್ಟ್. ಹೀಗೆ ಎಲ್ಲಾ ಸೇರಿ ನೋಡಿದ್ರೆ ಹೆಚ್ಚು ಕಡಿಮೆ 87 ಕಂಬಗಳು ಬೇಕಾಡತ್ತೆ. ಇನ್ನು ಮೆಟೀರಿಯಲ್ಸ್ ವಿಷಯಕ್ಕೆ ಬಂದ್ರೆ ಕಂಬಗಳಿಗೆ ರಾಕ್ ಸ್ಟೋನ್ ಪೋಲ್ಸ್ ಇದೆಯಲ್ಲ, ಅದೇ ಬೆಸ್ಟ್. ಯಾಕಂದ್ರೆ ಅದು ತುಂಬಾ ಸ್ಟ್ರಾಂಗ್, ತುಂಬಾ ವರ್ಷ ಬಾಳಿಕೆ ಬರುತ್ತೆ, ಗೆದ್ದಲು ಹಿಡಿಯಲ್ಲ. ತಂತಿಗ್ ಬಂದ್ರೆ ಟಾಟಾ ವೈರಿನ್ನ 100 GSM ಕೋಟಿಂಗ್ ಇರೋ ತಂತಿ ಬಳಸಿ. ತುಕ್ಕು ಹಿಡಿಯೋ ಚಾನ್ಸೇ ಇಲ್ಲ. ಎಷ್ಟು ಲೈನ್ ಹಾಕ್ಬೇಕು ಅಂದ್ರೆ 3 ಸಾಲು ಸಾಕು. ಸರಿ, ಇದು ಮುಳ್ಳು ತಂತಿಯ ಬೇಲಿ ಆಯ್ತು. ಆದ್ರೆ ನಾನು ಹೇಳಿದ ಹೈಬ್ರಿಡ್ ಸಿಸ್ಟಮ್ನ ಅಸಲಿ ಶಕ್ತಿ ಇರೋದೇ ಈ ಜೀವಂತ ಬೇಲಿಯಲ್ಲಿ. ಕಾಲ ಕಳೆದಂತೆ ಇದು ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಅದೇ ಇದರ ವಿಶೇಷ. ಜೀವಂತ ಬೇಲಿ ಅಂದ್ರೆ ಏನಪ್ಪಾ ಅಂದ್ರೆ ಬೇರೇನೂ ಅಲ್ಲ, ಗಿಡಗಳ್ನೇ ಸಾಲಾಗಿ ಹತ್ರ ನೆಟ್ಟು ಒಂದು ಗೋಡೆ ಥರ ಬೆಳೆಸೋದು. ಇದು ನೈಸರ್ಗಿಕವಾಗಿ ಬೆಳೆದು ಎಂತಹ ಗಟ್ಟಿ ಗೋಡೆ ಆಗತ್ತೆ ಅಂದ್ರೆ ಯಾರೂ ದಾಟೋಕೆ ಆಗಲ್ಲ. ಇದನ್ ಮಾಡೋದು ಹೇಗೆ? ತುಂಬಾ ಸುಲಭ. ಗ್ಲಿರ್ಸಿಡಿಯಾ ಅಥವಾ ಜಟ್ರೋಫಾ ಕಡ್ಡಿಗಳನ್ನ ತಗೊಂಡು 1 ಅಡಿ ಅಂತರದಲ್ಲಿ ನಡಬೇಕು. ಎಲ್ಲಿ ನಡಬೇಕು ಅಂದ್ರೆ ನಮ್ಮ ಮುಳ್ಳುತಂತಿ ಬೇಲಿಯಿಂದ ಒಂದು ಅರ್ಧ ಅಡಿ ಒಳಗಡೆ. ಮೊದಲ 6 ತಿಂಗಳು ಸ್ವಲ್ಪ ನೀರು ಕೊಟ್ರೆ ಸಾಕು, ಬೇರು ಬಿಟ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. ನಂಬೋಕೆ ಆಗಲ್ಲ, ಆದ್ರೆ ಒಂದೇ ವರ್ಷದಲ್ಲಿ ಇದರ ರಿಸಲ್ಟ್ ನೋಡಿ. ನೆಟ್ಟು 6 ತಿಂಗಳಿಗೆ ಬೇರು ಗಟ್ಟಿಯಾಗತ್ತೆ. 1 ವರ್ಷ ಕಳೆಯೋದ್ರೊಳಗೆ ಆ ಕಡ್ಡಿಗಳೆಲ್ಲ ದಟ್ಟುವಾಗಿ ಬೆಳೆದು ಒಂದು ಜೀವಂತ ಗೋಡೆನೇ ನಿರ್ಮಾಣ ಆಗಿರತ್ತೆ. ಆಮೇಲೆ ಇದನ್ನ ದಾಟೋದು ಅಸಾಧ್ಯದ ಮಾಟು. ಇದರಿಂದ ಬರೀ ಭದ್ರತೆ ಮಾತ್ರ ಅಲ್ಲ, ಇನ್ನೂ ಎಷ್ಟೊಂದು ಲಾಭ ಇದೆ ಗೊತ್ತಾ? ಗ್ಲಿರಿಸಿಡಿಯಾ ಇದೆಯಲ್ಲ, ಅದು ಭೂಮಿಗೆ ಸಾರಜನಕ ಕೊಡುತ್ತೆ. 4 ತಿಂಗಳಿಗೊಮ್ಮೆ ಅದನ್ನ ಕಟ್ ಮಾಡಿ ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ಇನ್ನು ಜಟ್ರೋಫಾದ ಎಲೆಗಳು ಮಣ್ಣಲ್ಲಿರೋ ಒಳ್ಳೆ ಸೂಕ್ಷ್ಮ ಜೀವಿಗಳಿಗೆ ಮನೆ ಇದ್ದಾಗೆ. ಒಟ್ನಲ್ಲಿ ಇದೊಂದು ಸೆಲ್ಫ್ ರಿಪೇರಿಂಗ್ ಬೇಲಿ ಇದ್ದಾಗೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಎಲ್ಲರ ಮನಸ್ಸಲ್ಲೂ ಬರೋ ಪ್ರಶ್ನೆ, ಇದಕ್ಕೆಲ್ಲ ಖರ್ಚೆಷ್ಟು ಅಂತ. ಹೌದು, ಇದು ಒಂದ್ಸಲದ ಹೂಡಿಕೆ, ಆದ್ರೆ ಆಮೇಲೆ ಜೀವನ ಪೂರ್ತಿ ನೆಮ್ಮದಿ. 1 ಎಕರೆಗೆ ಒಂದು ಅಂದಾಜು ಲೆಕ್ಕ ನೋಡೋಣ. ಕಂಬಗಳಿಗೆ ಸುಮಾರು 21,750 ರೂಪಾಯಿ ಆಗಬಹುದು. ಮುಳ್ಳುತಂತಿಗೆ ಒಂದು 20,000.
ಗೇಟ್ಗೆ 15,000, ಲೇಬರ್ ಚಾರ್ಜ್ ಒಂದು 10,000, ಆಮೇಲೆ ಇತರೆ ಸಣ್ಣ ಪುಟ್ಟ ಖರ್ಚು ಅಂತ ಒಂದು 3,000 ಇಟ್ಕೊಳ್ಳೋಣ. ಸೊ ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು 70,000 ರೂಪಾಯಿ ಆಗಬಹುದು. ಇದನ್ನ ಖರ್ಚು ಅಂತ ನೋಡೋದಕ್ಕಿಂತ ನಮ್ಮ ತೋಟಕ್ಕೆ, ನಮ್ಮ ಮನಃಶಾಂತಿಗೆ ಮಾಡೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ನೋಡಬೇಕು. ಕೊನೆಯದಾಗಿ ಒಂದೇ ಮಾತು, ಕೃಷಿ ಶುರು ಮಾಡೋಕ್ ಮುಂಚೆನೇ ಈ ರೀತಿ ಒಂದು ಭದ್ರವಾದ ಬೇಲಿ ಹಾಕೊಂಡ್ರೆ ಮುಂದಿನ ಯಾವ ಚಿಂತೆನೂ ಇರಲ್ಲ. ಒಮ್ಮೆ ಹೂಡಿಕೆ ಮಾಡಿ ಜೀವನ ಪೂರ್ತಿ ನೆಮ್ಮದಿಯಾಗಿರಿ.